ಕಾರ್ಯಕ್ರಮ ಪ್ರಾರಂಭ ಆದಾಗಲೇ ಹೇಳ್ತಾ ಇದ್ದೆ ನಮ್ಮ ವೆಂಕಟೇಶ್ ಸರ್ ಅವರು ಮತ್ತೆ ಸಂಜಯ್ ಕಾಂಬ್ಳೆ ಸರ್ ಅವರು ಸಿದ್ಧಾರ್ಥ್ ಸರ್ ಅವರು
ಇವತ್ತಿನ ದಿವಸ ಭೀಮ ಮಾರ್ಗ ಇಡೀ ರಾಜ್ಯ ತುಂಬಿ ಎಲ್ಲ 26 ಜಿಲ್ಲೆಗಳಲ್ಲಿ ಇವತ್ತಿನ ದಿವಸ ರಾಜ್ಯದಲ್ಲಿ 26 ಜಿಲ್ಲೆಗಳಲ್ಲಿ ಭೀಮ ಮಾರ್ಗದಲ್ಲಿ ಸಂಘರ್ಷ ಸಮಿತಿ ಇವತ್ತಿನ ದಿವಸ ತನ್ನದೇ ಆದಂತಹ ಶಾಪನ ಮುಗಿಸಿದೆ. ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಕೂಡ ವೇದಿಕೆ ಮೇಲೆ ಹಾಜರಾಗಿದ್ದಾರೆ. ಈ ಒಂದು ಕಾರ್ಯಕ್ರಮದ ಫೋಟೋ ಪೂಜೆ ಕಾರ್ಯಕ್ರಮ ಮನೆ BM ವೆಂಕಟೇಶ್ವರವರು ಹಾಗೂ ಈ ಗ್ರಾಮ ಪಂಚಾಯತ್ ಸಿದ್ಧಾರ್ಥ ಸಿಂಗ್ ಅವರು ನೆರವೇರಿಸಬೇಕಂತೇಳಿ ನಾನು ಅವರಿಗೆ ವಿನಂತಿ ಮಾಡ್ಕೊತಾ ಇದ್ದೇನೆ. ದಯವಿಟ್ಟು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನ ನಮ್ಮ ರಾಜ್ಯದ ಮಹಿಳಾ ಪದಾಧಿಕಾರಿಗಳು ನೆರವೇರಿಸಿಕೊಳ್ಬೇಕು ಅಂತ ವಿನಂತಿ ಮಾಡ್ಕೊತಾ ಇದ್ದೇನೆ. ಜೋರದ ಚಪ್ಪಾಳೆಯನ್ನು ಅವರಿಗೆ ಈ ಒಂದು ಪೂಜಾ ಕಾರ್ಯಕ್ರಮವನ್ನ ನೆರವೇರಿ ಅಂತ ಅಧ್ಯಕ್ಷರಾದ ಯಲ್ಲಪ್ಪನವರೇ ಹಾಗೂ ರಾಜ್ಯ ಸಂಚಾಲಕರು ವೆಂಕಟೇಶ್ ಅವರೇ, ಕೋರ್ ಕಮಿಟಿ ಅಧ್ಯಕ್ಷರು ಸಿದ್ಧಾರ್ಥ ಅವರೇ ಹಾಗೂ ಎಲ್ಲ ಗಣ್ಯಮಾನ್ಯರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ದಲಿತ ಸಂಘದ ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಅಂಬೇಡ್ಕರ್ ಅವರ 128ನೇ ಜನ್ಮೋತ್ಸವದ ಅಂಗವಾಗಿ ಕಂಚಿನ ಪ್ರತಿಮೆ ಉದ್ಘಾಟನೆ ಮಾಡಿ ಹಾಗೆ ಎಲ್ಲರಿಗೂ ಒಂದು ನ್ಯಾಯ ಕೊಡಬೇಕು, ಸಮತಟ್ಟಾದ ಎಲ್ಲರಿಗೂ ನ್ಯಾಯ ಬೇಕು. ದೇಶ ಎಲ್ಲ ಅಧ್ಯಕ್ಷರು ಹಾಗೂ ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗದ ಅಧ್ಯಕ್ಷರಾದಂಥ BM ವೆಂಕಟೇಶ್ ಅವರೇ ಹಾಗೂ ವೇದಿಕೆ ಮೇಲೆ ಇರುವ ಎಲ್ಲ ಮುಖಂಡರೇ, ಹೆಸರು ಜಾಸ್ತಿ ಇದ್ದಾರೆ, ಟೈಮ್ ಇಷ್ಟ ಆಗುತ್ತೆ, ನಾವು ಬಂದಿದ್ದೆ ಲೇಟು. ಎಷ್ಟು ಇಡೀ ದೇಶ ಅಂತ ಕೊಂಡಾಡ್ತಾರೆ. ಈಗ ಮೊದಲ ಮಹಿಳೆ ಪಾಠ ಹೇಳ್ಕೊಟ್ಟಿದ್ದು ಆ ಅಮ್ಮನ್ನ ಅಂಬೇಡ್ಕರ್ ಬಿಟ್ಟರೆ ಆಕೆಗೆ 2ನೇ ಸ್ಥಾನ ಕೊಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. ಅದರಲ್ಲೂ ನಮ್ಮ ದೇಶದಲ್ಲಿ ಶಿಕ್ಷಕಿಯರ ಸಂಖ್ಯೆ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ. ಯಾಕಂದರೆ ಮಕ್ಕಳನ್ನ ಹೆಂಗೆ ಪಾಠ ಹೇಳ್ಕೊಡೋದು ಒಂದೇ ಅಲ್ಲ, ಶ್ರದ್ಧೆ ಬುದ್ಧಿ ಎಲ್ಲ ಹೆಂಗೆ ಕಲಿಸ್ಬೇಕಂತ ಗೊತ್ತಿದೆ. ಇವತ್ತು ಅವ್ರನ್ನ ಸ್ಮರಣೆ ಮಾಡ್ಕೊತಾ ಇದ್ದೀವಿ, ನಮ್ಮ ಸಾವಿತ್ರಿಬಾಯಿ ಫುಲೆ ಅವ್ರನ್ನ. ಇನ್ನು ಈ ಅಂಬೇಡ್ಕರ್ ಸಾಧನೆಗಳು ಗೊತ್ತೇ ಇದೆ ನಿಮಗೆ, ಹೈಲಿ ಎಜುಕೇಟೆಡ್, ಹೈಲಿ ಕ್ವಾಲಿಫೈಡ್, ಆಮೇಲೆ ಸಂವಿಧಾನ ರಚನೆ ಮಾಡಿದ್ದ ಒಂದು ಮಹಾನ್ ಪುರುಷ. ಇಡೀ ಪ್ರಪಂಚದಲ್ಲಿ ಸಂವಿಧಾನ ಯಾವುದೂ ಇಲ್ಲ ಅಂತ ಒಳ್ಳೆ ಸಂವಿಧಾನ, ಎಲ್ಲ ದೇಶಗಳ ಸಂವಿಧಾನ ಕ್ರೋಢೀಕರಿಸಿ ಅಧ್ಯಯನ ಮಾಡಿ ಈ ಸಂವಿಧಾನ ರಚನೆ ಮಾಡಿದ್ದಾರೆ. ಅದು ಬೈಬಲ್ ಇದ್ದಂಗೆ ನಮಗೆ, ಮಹಾಗ್ರಂಥ. ಈಗ ಏನೇ ಆಗಲಿ ಇದನ್ನ ಚೇಂಜಸ್ ಮಾಡ್ಬೇಕಂದ್ರೆ ಬಹಳ ಕಷ್ಟ ಇದೆ, ಅಷ್ಟು ಈಸಿ ಅಲ್ಲ. ನಾವಂತೂ ಬಿಡೋದಿಲ್ಲ ಬಿಡಿ. ಏನಾದರೂ ಅಮೆಂಡ್ ಮಾಡಬೇಕು ಅಂತ ಭಾಳ ಟ್ರೈ ಮಾಡಿದ್ರು ಬೇರೆಯವರು. ಗೊತ್ತಿರಬೇಕು, ನಮ್ಮ ಹೆಸರಿಗೆ ಬೇಡ, ಪಕ್ಷನೂ ಬೇಡ, ನಮ್ದು ಒಂದೇ ಈಗ ದಲಿತ ಸಂಘರ್ಷ ಸಮಿತಿ ಪಕ್ಷ ಅಷ್ಟೇ. ಅದನ್ನು ಬದಲಾವಣೆ ಮಾಡಿ ಅಂಬೇಡ್ಕರ್ಗೆ ಭಾಳ ತೊಂದರೆ ಕೊಟ್ಟಿದ್ದಾರೆ ಒಂದು ಕಾಲದಲ್ಲಿ. ಆದರೆ ಅವರು ಛಲ ಬಿಡದೇನೆ ಹೋರಾಟ ಮಾಡಿ ಕೊನೆಗೆ ಅವರು ಸೋತಿದ್ರು. ಮತ್ತೆ ಜೋರಾಗಿ ಹೇಳಬೇಕು, ಯಾಕಂದ್ರೆ ಬಾಬಾ ಸಾಹೇಬರು ನಮಗೆ ಕೊಟ್ಟಿರೋ ಆ ಗತ್ತು ನಾವು ಅದನ್ನ ಮನಸ್ಫೂರ್ತಿ ಹೇಳಬೇಕು. ಜೈ ಭೀಮ್! ಏನು ಇವತ್ತು ಕಾರ್ಯಕ್ರಮನ ನಾವು ಕೆಲವೇ ಒಂದು 20-25 ದಿನದಲ್ಲಿ ನಾವು ಕಾರ್ಯಕ್ರಮ ಮಾಡಬೇಕಂತ ಹೇಳಿದ್ರು. ಆದರೆ ನಮ್ಮ ಕನಸು ಬಾಬಾ ಸಾಹೇಬರು ಕಂಚಿನ ಪ್ರತಿಮೆನ ಕುಣಿಸ್ಬೇಕಂತೇಳಿ ಸುಮಾರು ಒಂದು 20 ವರ್ಷದಿಂದ ನನ್ನ ಕನಸಿತ್ತು. ಅದು ಬಾಬಾ ಸಾಹೇಬರ ಆಶೀರ್ವಾದದಿಂದ ಇಲ್ಲಿ ಎಲ್ಲ ಕುಂತಿರೋ ನನ್ನ ಅಕ್ಕ ತಂಗಿ, ನನ್ನ ತಾಯಿ ತಂದೆಯವರು ಎಲ್ಲರೂ ಎಲ್ಲ ಬಂದ ದೊಡ್ಡವರು ಇಂದ ಆಶೀರ್ವಾದದಿಂದ ನಾವು ಇವತ್ತು ಕಂಚಿನ ಪ್ರತಿಯನ್ನು ಭೀಮಾ ಜೈ ಭೀಮಾ ಮಾರ್ಗ ಅಂತೇಳಿ ಇವತ್ತು ನಾವು ಸಂಘಟನೆ ಮಾಡ್ಕೊಂಡು ಹೆಚ್ಚಿನ ಸುಮಾರು 28 ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ನಡೀತದೆ. ಎಲ್ಲ ಜಿಲ್ಲೆಯಲ್ಲಿ ಹಿಡಿದು ತಾಲೂಕವರು, ಸ್ಟೇಟ್ ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ನನ್ನ ಜೈ ಭೀಮ್ ವಂದನೆಗಳು ಹೇಳ್ತಾ, ಏನು ಇವತ್ತು ನಮ್ಮ ಕನಸು ಇನ್ನು ಇವತ್ತು ನಮ್ಮ MLA ಸಾಹೇಬರು ನಾಗೇಶ್ ಅನ್ನೋರು ಬಂದವ್ರೆ. ಅಂದರೆ ನಮ್ಗೆ MLA ಅವರೇ ಅಂತ ನಾವು ತಿಳ್ಕೊಂಡಿರೋದು. ಅವರು ಮುಳುಬಾಗ್ಲಿದ್ದಾಗ ಅಲ್ಲಿ ಗೆದ್ದು ಅಂತಂದ ಅವ್ರ ಆಫೀಸ್ಗೆ ಹೋದಾಗ ಒಂದು 2-3 ಕಾರ್ ಲೋನು, ಒಂದು ಕೆಲವು ವಿಚಾರಗಳಿಗೆ ಹೋಗಿ ಮಾತಾಡಿದಾಗ ನಮ್ಗೆ ಹೆಲ್ಪ್ ಮಾಡಿದವರು. ಆವಾಗೂ ಅಷ್ಟೇ, ಇವಾಗೂ ಅಷ್ಟೇ. ಏನೇ ಒಂದು
ವಿಚಾರಕ್ಕೆ ಹೋದರೆ ನಮಗೆ ಹೆಲ್ಪ್ ಮಾಡ್ತಾರೆ, ಇಲ್ಲ ಅಂತೇನಿಲ್ಲ. ಅದರಿಂದ ಮುಂದಿನ ದಿನಗಳಲ್ಲಿ ನಾವು ಆ ಕನಸು ಬಾಬಾ ಸಾಹೇಬರು ಕೊಟ್ಟಿರೋ ಕೊಡುಗೆಯಿಂದ ಮುಂದಿನ ದಿನಗಳಲ್ಲಿ ನಾವು ಬೆಂಗಳೂರು ಪೂರ್ವ ತಾಲೂಕಲ್ಲಿ MLA ಗೆಲ್ಸ್ಕೊಂಬರ್ಬೇಕಂತ ಈ ಸಮಯದಲ್ಲಿ ನಾನು ನನ್ನ ಭೀಮಾ ಮಾರ್ಗದಿಂದ ನಾನು ಎರಡು ಮಾತು ಹೇಳ್ತೀನಿ. ಯಾಕಂದರೆ ನಮ್ಮವರು ಗೆದ್ದು ಬಂದರೆ ನಮಗೊಂದು ಉತ್ತಮ ಅಂತ. ಯಾಕಂದರೆ ಈ ಭಾಗದಲ್ಲಿ ಸುಮಾರು 28 ವರ್ಷದಿಂದ ಸುಮಾರು ಮನೆಗಳು, ಒಂದು 500 ಮನೆಗಳು ಮಾಡಿದ್ದೀರಿ. ಅದರಲ್ಲಿ ಒಂದು 250 ಮನೆಗಳು ಗಟ್ಪತ್ರಗಳು ಬಂದವೆ. ಇನ್ನೂ 250 ಮನೆಗಳು ಗಟ್ಪತ್ರಗಳು ಕೊಟ್ಟಿಲ್ಲ. ನಮ್ಗೆ ಕುಡಿಯೋಕೆ ನೀರಿರಲಿಲ್ಲ ಇಲ್ಲಿ. ಕೆಲವು ದಿನಗಳಲ್ಲಿ ಮುಂದಿನ ಇದರಲ್ಲಿ ವೈಸ್ ಚೇರ್ಮನ್ರು ಅಂತೇಳಿ ಯಲ್ಲಪ್ಪಣ್ಣವ್ರು ಇಲ್ಲಿ ಗೆದ್ದು ನಂತರ ನಮ್ಗೆ ಕುಡಿಯೋಕೆ ನೀರಿಲ್ಲ ಅಂದಾಗ ಬೋರ್ ಹಾಕ್ಸ್ಕೊಟ್ರು. ಕಾಂಕ್ರೀಟ್ ರೋಡ್ಗಳು, ಓಡಾಡೋಕೆ ರೋಡ್ ಇರ್ತಾರಲ್ಲ ಆ ರೋಡ್ಗಳು ಎಲ್ಲ ಮಾಡಿಕೊಟ್ಟಿದ್ದಾರೆ ನಮ್ಮ ಯಲ್ಲಪ್ಪಣ್ಣವ್ರು. ಆಮೇಲೆ ನಮಗೆ ಯಾವ್ದಾನ ಒಂದು ಒಳ್ಳೇದಾಗಬೇಕಂದ್ರೆ ಕಾಂಗ್ರೆಸ್ ಸರ್ಕಾರದಿಂದನೇ. ಯಾಕಂದರೆ ಬೇರೆ ಸರ್ಕಾರಗಳಿಂದ ನಮಗೇನು ಒಳ್ಳೇದಾಗಿಲ್ಲ. ನಮ್ಮನ್ನ ಸುಮ್ಮನೆ ಬಳಸ್ಕೊಂಡು ನಮ್ಮನ್ನ ತುಳಿತಾರೆ ಹೊರತು ಏನು ನಮಗೆ ಉದ್ಧಾರಕ್ಕಂತೂ ಮಾಡಿಲ್ಲ. ನಾವು ಯಾವುದಾನ ಒಂದು ಸೈಟ್ ಆಗಲಿ, ಒಂದು ಮನೆಗಳಾಗಲಿ, ಒಂದು ಸಮಾಜದಲ್ಲಿ ಏನಾದರೂ ಒಂದು ಗೌರ್ಮೆಂಟ್ ಮನೆಗಳಾಗಬೇಕಂದ್ರೆ ಕಾಂಗ್ರೆಸ್ ಸರ್ಕಾರದಿದ್ದಾಗ ಮಾಡಿರ್ತೀವಿ ಮನೆಗಳು. ಇವತ್ತು ಎಲ್ಲೂ ಒಂದು ಸೈಟ್ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ನಮ್ಮ ಜಮೀರ್ ರಾಮಕರ್ ಹೇಳ್ತಾ ಇದ್ರು 48,000 ಮನೆಗಳು ಈ ತಿಂಗಳಲ್ಲಿ ಕೊಡ್ತೀರಿ ಅಂತ. ಅದು ಬಡವ್ರನ್ನ ಗುರಿಸಿ ದಯವಿಟ್ಟು ಕೊಡ್ಬೇಕಂತೇಳಿ ನಾವು ಒಂದಷ್ಟು ಅರ್ಜಿಗಳನ್ನ ನಮ್ಮ ನಾಗೇಶ್ ಅಣ್ಣವ್ರಿಗೆ ಒಂದು ಪಟ್ಟಿ ಕೊಡ್ತೀರಿ. ಆ ಪಟ್ಟಿ ಮುಖಾಂತರ ಆ ಮನೆಗಳನ್ನ ತುಂಬ ಬಡವ್ರಿಗೆ ಮನೆಗಳನ್ನ ಸ್ಯಾಕ್ಷನ್ ಮಾಡಿಕೊಡ್ಬೇಕಂತ ನಾನು ಈ ಸಮಯನಾಗ ಕೇಳ್ಕೊಂತಿದ್ದೀನಿ ಸರ್. ಯಾಕಂದರೆ ತುಂಬ ಒಂದು ಮನೆಯಲ್ಲಿ 10-20 ಜನ ವಾಸ ಮಾಡ್ತಾರೆ, ಅವ್ರಿಗೆ ಮನೆಗಳಿಲ್ಲ. ಸುಮಾರು ಜನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿರ್ಬೋದು, ಕೋಲಾರದಾಗಿರ್ಬೋದು, ಗ್ರಾಮಾಂತರ ಆಗಿರ್ಬೋದು, ಬೆಂಗಳೂರು ನಗರ ಆಗಿರ್ಬೋದು, ಸುಮಾರು ಮನೆಗಳಿದ್ದೀರ ತುಂಬ ಜನ. ಯಾಕಂದರೆ ನಾವು ಒಳ್ಳೆ ಓಡಾಡ್ತಾ ಇದ್ದೀರಿ. ಯಾಕಂದರೆ ನಾವು ಚಳವಳಿಗೆ ಬಂದಾಗಿಂದ ಸುಮಾರು ಸ್ಕೂಲ್ ಮಕ್ಕಳು, ಬಡ ಮಕ್ಕಳಿಗೆ ಬುಕ್ಸ್ಗಳು, ಬ್ಯಾಗ್ಗಳು ಕೊಟ್ಕೊಂಡು ಹಳ್ಳಿನೂ ಹೋಗಿ ಆ ಮಕ್ಕಳನ್ನ ಮನೆಗಳನ್ನ ಗುರ್ಸ್ಕೊಂಡು ಬಂದಿದ್ದೀವಿ ನಾವು. ಯಾವ ರೀತಿ ವಾಸ ಮಾಡ್ತಾರೆ, ಕೆಲವು ಹಳ್ಳಿ ಕಡೆ ಊಟಕ್ಕೆ ಪ್ರಾಬ್ಲಮ್ ಇದೆ, ಅಂಥ ಹಳ್ಳಿಗಳನ್ನ ಗುರ್ಸಿ ಏನಾದರೂ ಒಂದು ಅವ್ರಿಗೆ ಒಳ್ಳೇದು ಮಾಡ್ಬೇಕಂತ ಈ ಸಭೆಯಲ್ಲಿ ನಾನು ಎಲ್ಲರಿಗೂ ಕೇಳ್ಕೊಂತೀನಿ. ಯಾಕಂದರೆ ಬಾಬಾ ಸಾಹೇಬರು ಇಲ್ಲಾಂದರೆ ನಾವು ಯಾರೂ ಇಲ್ಲ. ಬಾಬಾ ಸಾಹೇಬ್ರು ನಳ್ಳಲ್ಲಿ ಬದುಕ್ತೇವ್ರ ನಾವು. ಅದರಿಂದ ಅವ್ರ ಆಶಯಗಳು ಏನಾದ್ರೂ ನಾವು ಬದುಕಿದ್ರೆ ಆ ಬಾಬಾ ಸಾಹೇಬ್ರ ಋಣನ ತೀರಿಸಿ ಸಾಯೋಣ ಅಂತೇಳಿ ನಾವು ತೀರ್ಮಾನ ಹಾಕೊಂಡಿರೋದು. ಇವತ್ತು ಇಷ್ಟು ಜನ ಎಲ್ಲ ಜಿಲ್ಲೆಗಳಿಂದ ಎಲ್ಲ ಬಂದಿದ್ದಾರೆ. ನಾವೇನು ದುಡ್ಡು ಕಾಸು ಕೊಟ್ಟು ಜನನ ಕರ್ಸ್ಕೊಂಡಿಲ್ಲ. ನಾವು ಯಾರಿಗೂ ಕಾಸು ಕೊಡ್ತೀವಿ ಬರ್ರಿ ಅಂತ ನಾವು ಕರೆದಿಲ್ಲ. ಇಲ್ಲಿ ಒಂದು ನಮ್ಮ ಚಳುವಳಿ ಒಂದು ಒಳ್ಳೆ ಚಳುವಳಿ ಪರವಾಗಿಲ್ಲ ಅಂತೇಳಿ ಸುಮಾರು ಎಲ್ಲ ಜಿಲ್ಲೆಗಳಿಂದ ಬಂದಿದ್ದಾರೆ. ಇವತ್ತು ಇದರ ಪರವಾಗಿ ಇಡೀ ದೇಶದಲ್ಲಿ ನಾವು ನೆಕ್ಸ್ಟು ಎಲ್ಲ ಒಂದು ಪಟ್ಟಿ ಮಾಡ್ಕೊಂಡಿದ್ದೀರಿ. CM ಹತ್ರ ಹೋಗಿ ಅವ್ರಿಗೆ ನಮ್ಮ ಚಳುವಳಿಗಳ ಮುಖಾಂತರ ಅವ್ರಿಗೆ ಏನೇನು ನಮ್ಮ ಚಳುವಳಿಗಳಿಂದ ಏನೇನು ಕಷ್ಟ, ನಮ್ಗೇನೇನು ತೊಂದರೆ ಆಗಿದೆ ಅದು ಅಲ್ಲ, ಕೇವಲ 5 ಜನ ಹೆಣ್ಮಕ್ಳು ಮತ್ತು 5 ಜನ ವಿದ್ಯಾರ್ಥಿಗಳು ಬರಬೇಕು. ಸ್ವಲ್ಪ ಹಿಂದೆ ಬರ್ತದೆ. ಎಲ್ರಿಗೂ ಕೊಡ್ತಾರೆ, ದಯವಿಟ್ಟು ಶಾಂತತೆಯಿಂದ ಇರಿ. ಎಲ್ರಿಗೂ ಕೊಡ್ತಾರೆ. ಈಗ ಸಾಂಕೇತಿಕವಾಗಿ ಮಾನ್ಯ ನಾಗೇಶ್ ಅವರ ಕಡೆಯಿಂದ ವಿತರಣೆ ಮಾಡ್ತಾ ಇದ್ದಾರೆ. ಸಿದ್ಧಾರ್ಥ ಸಿಂಗ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಬಸ್ಸಲ್ಲಿ ಬಂದಿದ್ದೀರಿ. ನಿಮ್ಮ ಬಸ್ಸಲ್ಲಿ ನಿಮ್ಮ ಜಿಲ್ಲಾ ಪದಾಧಿಕಾರಿಗಳು ತಂದು ನಿಮ್ಮ ಬಸ್ಸಿನಾಗ ಕೊಡ್ತಾರ. ನೀವೆಲ್ಲರೂ ಬಸ್ಸಿನಾಗ ಕೂತ್ಕೊಡ್ರಿ, ಆರಾಮ್ ಸರಿ. ಈಗ ಕಾರ್ಯಕ್ರಮ ಇನ್ನೂ ಇದೆ. ಸನ್ಮಾನ ಸಮಾರಂಭ ನಡೆದ ನಂತರ ಕಾರ್ಯಕ್ರಮ ಮುಗ್ತದ. ತಾವೆಲ್ಲರೂ ಬಸ್ಸಲ್ಲಿ ನಿಮ್ಮ ಕೂತ್ಕೊಡ್ರಿ. ಇನ್ನೊಂದು 5 ನಿಮಿಷ ಕೂತ್ಕೊಡ್ರಿ, ಯಾರು ಎದ್ದೇಳ್ಬೇಡ್ರಿ. ಈಗ
ಶಾಲಾ ಮಕ್ಕಳಿಗೆ ನೋಟ್ಬುಕ್ ಕೂಡ ನಮ್ಮ ವೆಂಕಟೇಶನವರು ಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ತಾವು ತಮ್ಮ ಬಸ್ಸಲ್ಲಿ ಕೋಲಾರ ಜಿಲ್ಲಾದ ಮೊಬೈಲ್ ಆಧಾರ್ ಕಾರ್ಡ್ ಕೋಲಾರ ಜಿಲ್ಲಾದವರ ಪಟ್ಟಣದ ಮೊಬೈಲ್ ಅದ ಆಧಾರ್ ಕಾರ್ಡ್ ಅದ ಹೋಟೆಲ್ದಾಗ ಅಲ್ಲಿ ಹೋಟೆಲ್ ಯಾರು ಹೋಗಿದ್ರೆ ನಾವು ಹೋಗಿ ಎಲ್ಲ ಹೋಗಿ ತಗೋರಿ. ರಾಜ್ಯ ಸಂಘಟನಾ ಹೆಂಗೆ ಬರ್ತಮ್ಮ ಹೆಂಗೆ ಮಾಡಿ ಈ ಭೀಮಾ ಮಾರ್ಗದಿಂದ ಏನು ನಾವು ಸ್ಟೇಟ್ ಲೀಡರ್ಗಳಿದ್ದೀರಿ, ಜಿಲ್ಲೆ ಲೀಡರ್ ಎಲ್ಲ ಏನಿವತ್ತು 28 ಜಿಲ್ಲೆ ನಮ್ಮ ಚಳವಳಿ ನಡೀತಾ ಐತೆ. ಇನ್ನೂ ನಮ್ಮ ಹೆಚ್ಚಿನ ಒಂದು ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಹಳ್ಳಿಗಳ ಮಟ್ಟದಲ್ಲಿ ಹೋಗ್ಬೇಕನ್ನೋ ನಮ್ಮ ಆಸೆ. ಯಾಕಂದರೆ ನಮ್ಮ ಕನಸು ಸುಮಾರು ಒಂದು 30 ವರ್ಷದಿಂದ ಬಾಬಾ ಸಾಹೇಬರು ಕಂಚಿನ ವಿಗ್ರಹ ಕುಳಿಸ್ಬೇಕು, ಬಾಬಾ ಸಾಹೇಬರು ಕನಸನ್ನು ನಾವು ನೆನಸು ಮಾಡಬೇಕು, ಅವರ ಆಶಯಗಳ ದಾರಿಯಲ್ಲಿ ನಾವು ಹೋಗ್ಬೇಕು ಅಂತೇಳಿ ತೀರ್ಮಾನಗಳಾಗ್ಕೊಂಡಿದ್ದೀವಿ. ಅದರಿಂದ ಹಳ್ಳಿನೂ ನಮ್ಮ ಬಾಬಾ ಸಾಹೇಬರು ಪ್ರತಿಭೆಯನ್ನು ಕುಳಿಸ್ಬೇಕು ಅಂತೇಳಿ ನನ್ನ ದಲಿತ ಸಂಘಟನೆ ಭೀಮಾ ಮಾರ್ಗದಿಂದ ಇವತ್ತು ಎಲ್ಲರಿಗೂ ನಾನೊಂದು ಸಂಘದ ಪರವಾಗಿ ಹೇಳ್ತಾಯಿದ್ದೀನಿ. ಯಾಕಂದರೆ ಬಾಬಾ ಸಾಹೇಬರು ಇಲ್ಲ ಅಂದರೆ ಈ ದೇಶದಲ್ಲಿ ಯಾರೂ ಬದುಕಾಕತ್ತಿರಲ್ಲ. ಒಂದು ಸಾವಿತ್ರಿಬಾಯಿ ಫುಲೆ ಆಗಿರ್ಬೋದು, ರಮಾಮಣಿ ಆಗಿರ್ಬೋದು, ಫಾತಿಮಾಬಾಯಿ ಆಗಿರ್ಬೋದು, ಎಲ್ಲರೂ ಇದ್ದೆ ಈ ಭಾರತ ದೇಶಕ್ಕೆ 10 ಬಾರಿ ಇದ್ದೆ ತಂದು ಕೊಟ್ಟಿರೋ ದೇವತೆಗಳು. ಅವರೆಲ್ಲ ನಾವು ಮನೆಯಲ್ಲಿ ನಾವು ದೇವರುಗಳು ಅಂತೇಳಿ ಪೂಜೆ ಮಾಡ್ತೀವಿ. ಯಾಕಂದರೆ ನಮ್ಗೆ ಒಂದು ಆ ದೇವ್ರುಗಳಿಲ್ಲ ಅಂದರೆ ನಾವು ಆ ದಾರಿನಾಗ ನಡೆಯೋಕ್ಕಾಗ್ತಿರಲ್ಲ. ಅದರಿಂದ ಇವತ್ತು ಏನು ಕನಮಂಗಲ ಜೈ ಭೀಮ್ ನಗರದಲ್ಲಿ ನಾವು ಬಾಬಾ ಸಾಹೇಬ್ ವಿಗ್ರಹನ ಉಳಿಸಿದ್ದೀರಿ, ಇದನ್ನು ಎಲ್ಲ ಜಿಲ್ಲೆಗಳಲ್ಲಿ ತಗೊಂಡು ಹೋಗ್ಬೇಕಂತೇಳಿ ತೀರ್ಮಾನ ಹಾಕ್ಕೊಂಡಿದ್ರಿ. ನಾವು ಸುಮಾರು ಒಂದು 28 ವರ್ಷದಿಂದ ನಾವು ಇಲ್ಲಿ ಸುಮಾರು ಒಂದು 200 ಮನೆಗಳು ಕಟ್ಕೊಂಡಿದ್ದೀರಿ. ನಮಗೆ ಹಕ್ಕುಪತ್ರಗಳು ಕೊಡ್ತಾಯಿಲ್ಲ. ಎಲೆಕ್ಷನ್ ಟೈಮಿಗೆ ಬರ್ತಾರೆ, ಭರವಸೆ ಕೊಡ್ತಾರೆ, ಏನು ಬೇಕೋ ಮಾಡ್ತೀನಿ ಅಂತಾರೆ, ತಿರುಗಿ ಮಾಡಲ್ಲ. ಆದರೆ ಪಂಚಾಯತಿಯಿಂದ ಒಂದು ಯಲ್ಲಪ್ಪ ಅನ್ನೋರು ಚೇರ್ಮನ್ರಾಗಿದ್ದಾರೆ. ಅವರು ಮೊದಲು ನಂಬರ್ ಆಗಿದ್ದರು. ಅವರಾದಾಗಿಂದ ನಮಗೆ ಒಂದು ರೋಡ್ದು ಆಗಿರ್ಬೋದು, ನೀರು ವ್ಯವಸ್ಥೆ ಆಗಿರ್ಬೋದು, ಕರೆಂಟ್ದಾಗಿರ್ಬೋದು ಎಲ್ಲ ಆಗಿದ್ದಾರೆ. ಮೊನ್ನೆ ಅಧ್ಯಕ್ಷರಾಗಿ 10 ದಿನ ಆಯ್ತು. ಅವರು ಬಾಬಾ ಸಾಹೇಬ್ ಋಣದಿಂದ, ಅವರ ಆಶೆಯಿಂದ ಅಧ್ಯಕ್ಷರಾದಾಗಿಂದ 10 ದಿನದಲ್ಲಿ ಟೋಟಲ್ 12 ಬೋರು ನಮ್ಮ ಕಾಲೋನಿಗಳಿಗೆ ಹಾಕಿಕೊಟ್ಟಿದ್ದಾರೆ. ಎಲ್ಲ ಬೋರ್ಗಳಲ್ಲಿ ನೀರು ಸಿಕ್ಕೈತೆ. ಮುಂದೆ ನಮಗೆ ಹಕ್ಕುಪತ್ರ ಕೊಟ್ಟಿಲ್ಲ ಅಂದರೆ ಸರ್ಕಾರ ವಿರುದ್ಧ ನಾವು ವಿಧಾನಸೌಧನ ಕುತ್ತಿಗೆ ಹಾಕೋ ಕೆಲಸ ನಾವು ಮಾಡ್ತೀವಿ. ಯಾಕಂದರೆ ನಮ್ಮದು 200 ಮನೆ ಅಲ್ಲ, ಈ ಮಹದೇವಪುರದ ಇದರಲ್ಲಿ ಸುಮಾರು ಒಂದು 2000 ಹಕ್ಕುಪತ್ರಗಳು ಬರಬೇಕು ನನ್ನ ಗಮನಕ್ಕೆ ಬಂದಂಗೆ. ಆಮೇಲೆ ಇಡೀ ರಾಜ್ಯದಲ್ಲಿ ನಮಗೆ ಅಂಬೇಡ್ಕರ್ ಭವನಗಳು ಜಾಗ ಮಾಡಿಕೊಡ್ಬೇಕು. ಆಮೇಲೆ ಅಂಬೇಡ್ಕರ್ ಭವನಗಳ ಕಟ್ಸ್ಕೊಡೋಕೆ ಸರ್ಕಾರ ಏನಾಯ್ತು ಅದು ತೀರ್ಮಾನಗಳು ತಕ್ಕಂಡು ನಮಗೆ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಏನಿವತ್ತೆಲ್ಲ ನಮ್ಮ ಜಿಲ್ಲೆ ಸ್ಟೇಟು ಎಲ್ಲರಿಗೂ ಭೀಮ ವಂದನೆಗಳು ಹೇಳ್ತಾ ಡಾಕ್ಟರ್ BN ವೆಂಕಟೇಶ್, ರಾಜ್ಯ ಸಂಚಾಲಕರು. ಜೈ ಭೀಮ್, ಜೈ ಭಾರತ್ ಮಾತಾ.